ನಮ್ಮನೆ ಹತ್ರನೇ ಗ್ರೀನ್ ಲೀಫ್ ಒಂದು ರಿಯಾಕ್ಷನ್ ಹೆಂಗಿರತ್ ನೋಡೋಣ. ಬಟ್ ಸ್ಟಿಲ್ ಇವಳು ಕಟ್ ಮಾಡಿಸ್ಕೊತಾಳೆ. ಅವಳ ಖುಷಿ ಚೆನ್ನಾಗಿದೆ. ಅಂದ್ರೆ ಯಾಕ್ರಿ ನಿಜ ಹೇಳ್ರಿ ಚೆನ್ನಾಗಿದೆ. ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ಒಂದು ರ್ಯಾಂಡಮ್ ವ್ಲಾಗ್ ಅಥವಾ ಸೊ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ಆ್ಯಂಡ್ ಸಿಹಿ ಎಲ್ಲಪ್ಪ ಅಂತ ಹೇಳಿದ್ರೆ ಅವಳನ್ನ ಹಾಸನಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕಂತಂದರೆ ನಾವು ಟ್ರೈನಲ್ಲಿ ಜರ್ನಿ ಟ್ರಾವೆಲ್ ಮಾಡ್ತಾ ಇರೋದು, ಅವಳಿಗೆ ಹಿಂಸೆ ಆಗತ್ತೆ, ನನ್ನ ಊಟ ತಿಂಡಿ ಎಲ್ಲ ಸರಿ ಹೋಗಲ್ಲ ಅಂದ್ಬಿಟ್ಟು ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ನನಗೆ, ಸಿಹಿನ ಅವಾಗವಾಗ ಊರಲ್ಲಿ ಬಿಟ್ಟು ಬರ್ತೀರಲ್ಲ, ಅವಳು ಇರ್ತಾಳ ಆ ಥರ ಎಲ್ಲ. ನನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಸಿಹಿನೂ ಅಷ್ಟೇ ಆರಾಮಾಗಿರ್ತಾಳೆ, ಆಟ ಆಡಿಕೊಂಡು ಆ ಥರ ಏನೂ ಮಾಡಲ್ಲ. ತುಂಬ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ನಮ್ಮಮ್ಮ ಆಗಿರ್ಬೋದು, ಅಪ್ಪ, ನಮ್ಮತ್ತೆ, ನಮ್ಮಕ್ಕ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವೇನಾದರೂ ಈ ಥರ ಆಚೆ ಹೋಗ್ತೀವಿ ಅಂತ ಹೇಳಿದ್ರೆ ಅವಳು ಹಿಂಸೆ ಕೊಟ್ಟರು ಪಾಪ ಅವ್ರು ನಮಗೆ ಹೇಳೋದಿಲ್ಲ, ಇಲ್ಲ ಆರಾಮಾಗಿದ್ದಾಳೆ, ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಆ ಥರ ಹೇಳ್ತಾರೆ. ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅಷ್ಟು ನಮಗಿಂತ ಚೆನ್ನಾಗಿ ಸಿಹಿ ನೋಡ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಅವಳು ಮಾರ್ನಿಂಗ್ ಕಾಲ್ ಮಾಡಿದ್ವಿ, ಆರಾಮಾಗಿದ್ದಾಳಂತೆ ಆಟ ಆಡಿಕೊಂಡು. ಅದಾದಮೇಲೆ ನೆಕ್ಸ್ಟು ಇವಾಗ ಸಿಂಪಲಾಗಿ ರೆಡಿಯಾಗಿದ್ದೀನಿ, ಹೇರ್ ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರದ್ದು ಜನ್ಮದಿನ ಇದೆ. ಸೊ ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಬಂದಮೇಲೆ ಪೂಜೆ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ಇವಾಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಬಂದಿದೆ ಆಲ್ರೆಡಿ. ಲಿಫ್ಟ್ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ ಗೈಸ್, ಆದರೆ ಅದು ಆಪರೇಟ್ ಮಾಡೋದೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ. ನಿಮಗೂ ಹಾಗೆ ಆಗುತ್ತಾ? ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ತುಂಬ ಹುಷಾರಿಲ್ಲ, ಆಲ್ಮೋಸ್ಟ್ ಟ್ರಾವೆಲಿಂಗೇ ಆಯ್ತಲ್ಲ, ತುಂಬ ಕೋಲ್ಡ್ ಬೇರೆ ಆಗಿದೆ. ಐ ಡೋಂಟ್ ನೋ ಹೆಂಗೆ ಟ್ರಿಪ್ ಎಲ್ಲ ಇರುತ್ತೆ ಅಂತ, ನೋಡೋಣ. ಸೊ ನಮ್ಮನೆ ಹತ್ರನೇ ಗ್ರೀನ್ ಲೀಫ್ ಹೇರ್ ಸಲೂನ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ನೋಡೋಣ. ಹೇಗೆ ಕಾಣಿಸ್ತಿದೆ ನನ್ನ ಹೇರ್ ಸ್ಟೈಲು ಕಮೆಂಟ್ ಮಾಡಿ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಗೈಸ್, ನಮ್ಮ ಅನುಷನ್ ರಿಯಾಕ್ಷನ್ ಹೆಂಗಿರತ್ ನೋಡೋಣ. ಹೆಂಗಿದೆ? ಥ್ಯಾಂಕ್ ಯು. ಇವಾಗ ಬಂದ್ರು ನಮ್ಮ ಶೋರು. ಹೆಂಗಿದೆ ಎಷ್ಟೇ ಇಲ್ಲ? ನಿಜ ಹೇಳ್ಬೇಕು, ನಂಗೆ ಉದ್ದ ಕೂದಲು ಇಷ್ಟ, ಬಟ್ ಸ್ಟಿಲ್ ಇವಳು ಕಟ್ ಮಾಡಿಸ್ಕೊತಾಳೆ. ಅವಳ ಖುಷಿ ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ಇದು ಟ್ರಕ್ಕಿಂಗ್ ಬ್ಯಾಗು ಗೈಸ್. 2 ಬ್ಯಾಗ್ ತಗೊಳ್ಳೋಣ ಅಂದರೆ ಬೇಡ, ನಾನೊಬ್ಬನೇ ಹಾಕೋತೀನಿ, ನೀನು ಆರಾಮಾಗಿರು, ಹುಷಾರಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ಪಾಪ ಅವರೇ ಎಲ್ಲ ಬಟ್ಟೆಗಳೆಲ್ಲ ಇಟ್ಕೊತಿದ್ದಾರೆ. ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಇಲ್ಲಿಂದ ಹೊರಡೋದಷ್ಟೆ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ 4:30 ಆಗಿದೆ. ಎಲ್ಲ ರೆಡಿಯಾಗಿದ್ದೀವಿ, ಕಂಪ್ಲೀಟ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಹೊರಡೋದು. ಆ್ಯಕ್ಚುಲಿ ನಾವಿವಾಗ ಹೋಗ್ತಾ ಇರೋದು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನಿಗೆ. ಸೊ ನಾವು ಒಂದ್ಸಲನೂ ಅಲ್ಲಿಗೆ ಹೋಗೇ ಇಲ್ಲ. ಟ್ರೈನ್ ಇರೋದು 7 o'clock ಬಟ್ ನಮ್ಗೆ ಅಲ್ಲಿ ಇನ್ ಕೇಸ್ ಗೊತ್ತಾಗಿಲ್ಲ ಅಂತ ಬೇಗನೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಯಾರು ಬರ್ತಿದ್ದಾರೆ ಏನು ಅಂತ ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆಗೋದು ನಾವು. ಸೊ ಅಲ್ಲಿ ಹೇಳ್ತೀನಿ, ಹೋಗೋಣ. ಲೆಟ್ಸ್ ಗೋ. ಬಾಯ್ ಬಾಯ್. ಹಲೋ
ಸರ್ ಬರ್ತಾ ಇದೀವಿ, ಕೆಳಗೆ ಬರ್ತಾ ಇದೀವಿ. ಅಲ್ಲೇ ದೊಡ್ಡ ಬಿಲ್ಡಿಂಗ್ ಹತ್ರ, ಆ ಕಾರ್ನರ್ ಬಿಲ್ಡಿಂಗ್ ಅಲ್ಲ, ಬನ್ನಿ. ಹೆಸರು ಕರ್ಗೆ ಕಾಣ್ತಾ ಇದೀನಲ್ಲಿ. ಸಿಹಿನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅವಳಿಗೆ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದಾಳೆ. ಆ್ಯಂಡ್ ಗೈಸ್, ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ರೈಸ್ ಏನೂ ತಿನ್ನಲ್ಲ. ಸೊ ಸ್ಯಾಂಡ್ವಿಚ್ ತಗೊಳ್ಳೋಣ ಅಂತ ಒಂದು ಸ್ಯಾಂಡ್ವಿಚ್ ಹೇಳಿದ್ದೀವಿ. ಮತ್ತು ಅಲ್ಲಿ ನಮ್ಮ ಸ್ಯಾಂಡ್ವಿಚ್ ಥ್ಯಾಂಕ್ ಯು. Here is our sandwich. ಎಲ್ಲಿ ಗೊತ್ತಾಯಿಲ್ಲ. ಹಾಯ್ ಮಾಡಿ ಗಿರೀಶ್ ಅವರ ಹಾಯ್. ಯಾರ ಜೊತೆ ಹೋಗ್ತದೀವಿ ಅಂದರೆ ಇವರೇ ನಮ್ಮ ಟ್ರಿಪ್ ಪಾರ್ಟ್ನರ್ಸ್. ಇವಾಗ ಪಾರ್ಟ್ನರ್ಸ್ ಎಲ್ಲ ಇದೆ. ಇವಾಗ ಹೋಗೋಣ. ಅವಿಸ್ತ ಜೋಶ್ ಹಾಯ್ ಸರ್. ಟ್ರೈನ್ ಬೈಯಪ್ಪನಲ್ಲಿ ಲಾಸ್ಟ್. ಎಲ್ಲರೂ ಇವಾಗ ಇಳಿದಿದ್ದೀವಿ. ಇವಾಗ ಆಟೋ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು. ಏರ್ಪೋರ್ಟ್ ತರ ಮಾಡಿದ್ದಾರೆ. ಸನ್ಸೆಟ್ ಚೆನ್ನಾಗಿದೆ. ಎಲ್ಲ ಮೇಲೆ ನಮಗೆ ದುಡಿಯೋಕೆ ನಿಜವಾಗ್ಲೂ ಸರ್ ಇದು ನಮ್ಗೆ ದುಡಿಯೋಕೆ. ವೇರ್ ಇಸ್ ಮೈ ಟ್ರೈನ್? ಇನ್ನೂ ಟ್ರೈನ್ ಬಂದಿಲ್ಲ ಗೈಸ್. ಇದು ಏರ್ಪೋರ್ಟ್ ಟರ್ಮಿನಲ್ 4 ಅಂತ. ವರ್ಕ್ ಆಗ್ತಿಲ್ಲ ಗೈಸ್. ಇವರಿಬ್ರು ಕಾಫಿ ಕುಡಿತಿಲ್ಲ ಗೈಸ್. ಅವಳು ಬನಾನ ತಗೊಂಡಿದ್ದಾರೆ ತೃಪ್ತಿ. ಗಿರೀಶ್ ಅವರು ನಾನು ಕಾಫಿ. ವಿಶ್ವನು ಬೇಡ ಅಂದ್ರೆ. ನಮ್ಮ ಟ್ರೈನ್ ಬಂದು ನಿಂತಿದೆ. ನಾವು ಹೋಗೋದಷ್ಟೇ ಬಾಕಿ. ಹೋಗಿ ಸೆಟಲ್ ಆಗಿ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗ್ತೈತೆ. ನಾವು ಹೋಗೋ ಟ್ರೈನು ನಮ್ದಲ್ಲ. ಫೈನಲಿ ಯಾವುದು ನಮ್ಮ ಸೀಟು ಇದೆನಾ? ಇವರು ಯಾರಂತ ಗೊತ್ತಿರತ್ತೆ. ಆಲ್ರೆಡಿ ನಮ್ಮ ವ್ಲಾಗಲ್ಲಿ ಬಂದಿದ್ದಾರೆ. ಇವರು ತೃಪ್ತಿ ಅವರು ಅವರ ಹಸ್ಬೆಂಡ್ ಗಿರೀಶ್. ಆ ಕಡೆ ಇವು ಗೊತ್ತು ಬಿಡಿ. ನಿನ್ನ ಹೊರಟಿಲ್ಲ ಗೈಸ್. ಟ್ರೈನ್ ಓಡೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ತೃಪ್ತಿಗೆ ಆಗಲೇ ಹೊಟ್ಟೆ ಹಸಿತಿದೆಯಂತೆ. ಸೋಪಿಟ್ಟು ತಿಂತಾ ಇದ್ದಾರೆ. ಚೆನ್ನಾಗಿದೆ. ಟ್ರೈನ್ ಇಸ್ ಮೂವಿಂಗ್. ಎಷ್ಟು ನಾನು ಸ್ಯಾಂಡ್ವಿಚ್ ತಿಂತಾ ಇದ್ದೀನಿ. ಇವರೆಲ್ಲ ಪಲಾವ್ ತಿಂತಾ ಇದ್ದಾರೆ. ಅವ್ರು ಮಾಡಿ ತಿನ್ನಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕ್ರಿ ನಿಜ ಹೇಳ್ರಿ. ಚೆನ್ನಾಗಿದೆ. ನೀವ್ ಹೇಳಿ ಗಿರೀಶ್ ಅವ್ರೆ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತಾನೆ. ಇವಾಗ ಎಲ್ಲರೂ ನಿದ್ದೆ ಮಾಡ್ತಾ ಇದೀವಿ. ಬೆಡ್ ರೆಡಿ ಮಾಡ್ಕೊಂಡು. ಬಾಯ್
ಬಾಯ್ ಗುಡ್ ನೈಟ್. ಬೆಳಿಗ್ಗೆ ರೀಚ್ ಆದಮೇಲೆ ಬ್ಲಾಗ್ ಕಂಟಿನ್ಯೂ